ಹಾಯ್ ಹಲೋ ನಮಸ್ಕಾರ. ಎಲ್ಲರೂ ಚೆನ್ನಾಗಿದ್ದೀರಲ್ವಾ? ಮೇಲ್ಮಲೈವತ್ತೂರ್ ಇದು ಪಾರ್ಟ್ 2 ವಿಡಿಯೋ ಓಂ ಶಕ್ತಿ ದೇವಸ್ಥಾನದ್ದು. ನಮ್ಮವರೆಲ್ಲ ರೆಡಿ ಆಗ್ತಿದ್ದಾರೆ ದೇವಸ್ಥಾನಕ್ಕೆ ಹೋಗ್ಲಿಕ್ಕೆ. ದೇವಸ್ಥಾನದ ಹತ್ರ ತುಂಬಾ ಜನ ಸಾಗರ ಇದೆ, ತುಂಬಾ ಜನ ಇದ್ದಾರೆ. ಇಲ್ಲಿ ಸೈಲೆಂಟ್ ಆಗಿದೆಯಲ್ಲ, ಬನ್ನಿ ಮುಂದೆ ಮುಂದೆ ನೋಡಿರಂತೆ. ಹೊಸ್ದಾಗಿರಲ್ಲ ಈ ವಿಡಿಯೋ ನೋಡ್ತಿದ್ದೀರಾ, ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ. ನನ್ನ ಹೆಸರು ಶಿವಕುಮಾರ್. ಮತ್ತೆ ತಡ ಯಾಕೆ, ಬನ್ನಿ ಮತ್ತೆ ದೇವಸ್ಥಾನದ ಹತ್ರ ಏನೇನ್ ನಡೀತಾ ಇದೆ ನೋಡಿರಂತೆ. ಇದು ಕನ್ನಡ ಚಾನೆಲ್ ಬ್ರೋ. ಇದು ನಮ್ಮ ಬೆಂಗಳೂರಿಂದ ಬಂದಿರೋರು ಗ್ಯಾಂಗ್. ಇದು 100 ಜನ ಇದ್ದಾರೆ ಇಲ್ಲಿ. ಇದು ಸ್ವಲ್ಪ ಒಂದು 5-10 ಕಮ್ಮಿ ಇರ್ಬೋದೇನೋ. 100 ಜನನು ಎಲ್ಲ ಒಂದೇ ಜಾಗದಲ್ಲಿದ್ದಾರೆ. ಆದ್ರೆ ಕತ್ಲು, ಬೆಳಗ್ಗೆ 5 ಗಂಟೆಗೇನೆ ಎಲ್ಲರೂ ರೆಡಿಯಾಗಿ ಈ ಸ್ಪಾಟ್ಗೆ ಬಂದಿದ್ದಾರೆ. ಇಲ್ಲಿನೂ ಸೈಲೆಂಟ್ ಆಗಿ ಇದೆ ಅಲ್ವಾ, ಅಲ್ಲಿ ಮುಂದೆ ಇದೆ ಜನ ನೋಡಿ. ಜನ ಎಲ್ಲ ಎಲ್ಲಿಂದ ಬಂದಿದ್ದಾರೋ, ಎಲ್ಲ ಕಡೆಯಿಂದ ಬಂದಿದ್ದಾರೆ. ತುಂಬಾ ಕಡೆಯಿಂದ ಜನ ಬಂದಿದ್ರು. ತಮಿಳ್ನಾಡು, ಆಂಧ್ರ ಪ್ರದೇಶ್, ಕರ್ನಾಟಕ ಎಲ್ಲ ಕಡೆಯಿಂದ ಜನ ಬಂದಿದ್ದಾರೆ. ಮಹಾರಾಷ್ಟ್ರ ಎಲ್ಲ ಕಡೆಯಿಂದನೂ ಬಂದಿದ್ದಾರೆ. ನಮ್ಮ ಗ್ಯಾಂಗ್ ಎಲ್ಲ ಕದಲ್ತಿದೆ. ಬನ್ನಿ ಮುಂದೆ ಹೋಗೋಣ. ಮುಂದೆ ಎಷ್ಟು ಜನ ಓಡಾಡ್ತಾ ಇದ್ದಾರೆ, ತುಂಬಾ ಜನ ಇದ್ದಾರೆ ಆ ಕಡೆ ಎಲ್ಲಾನು. ಇಲ್ಲಿ ಸೈಲೆಂಟ್ ಆಗಿದೆ. ಇವ್ರದೆಲ್ಲ ಏನೋ ಟಿಕೆಟ್ಸ್ ಎಲ್ಲ ಚೆಕ್ ಮಾಡಿ ಟೋಕನ್ಸ್ ಎಲ್ಲ ಕೊಡ್ತಿದ್ದಾರೆ. ನೋಡಿ ಇಲ್ಲಿ ನೋಡಿ, ಇದು ಸರ್ಕಲ್, ಎಷ್ಟೊಂದು ಬಸ್ಸು, ಎಷ್ಟೊಂದು ಜನ. ಓಂ ಶಕ್ತಿಗೆ ಬರಬೇಕಂದ್ರೆ ನಿಮ್ಗೂ ನಡೆಯೋಕೆ ಶಕ್ತಿನೂ ಇರಬೇಕು, ತುಂಬಾ ಶಕ್ತಿ ಇರಬೇಕು. ತುಂಬಾ ಕ್ರೌಡ್ ಇತ್ತು. ಇಲ್ಲಿ ನೋಡಿ, ಇದು ಕ್ಯೂ, ಕಿಲೋಮೀಟರ್ ಗಟ್ಟಲೆ ಇರುತ್ತೆ ಕ್ಯೂ. ಸಿವಿಲ್ ಅವ್ರ ಎಂಟ್ರಿ ಇದು ಸೈಡಲ್ಲಿ. ಸಿವಿಲ್ ಅವ್ರಿಗೆ ತುಂಬಾ ಈಸಿ ಆಗಿರುತ್ತೆ. ಸ್ವಲ್ಪ ದೂರದಿಂದಾನೇ ದರ್ಶನ ಮಾಡ್ಕೋಬೇಕು. ನಾವು ದರ್ಶನ ಮುಗಿಸ್ಕೊಂಡು ಬಂದು ಇಲ್ಲಿ ಕೂತಿದ್ದೀವಿ ದೇವಸ್ಥಾನದ ಎದುರುಗಡೆ ಆಚೆ. ನಮ್ಮ ಜೊತೆ ಬಂದಿರೋರೆಲ್ಲ ಬರ್ತಾ ಇದ್ದಾರೆ, ಅದಕ್ಕೆ ವೆಯ್ಟಿಂಗ್ ಆಚೆಗಡೆ. ಇಲ್ಲಿಂದ ನಾವು ಶಿವನ್ ದೇವಸ್ಥಾನಕ್ಕೆ ಬಂದಿದ್ದೀವಿ, ಒಂದು 40 ಕಿಲೋಮೀಟರ್ ದೂರದಲ್ಲಿ. ಇದು ಮಿನಿ ಈಶಾ ಅಂತ ಹೇಳ್ತಾರೆ, ಶಿವನ್ ಟೆಂಪಲ್. ಇದು ತುಂಬಾ ಬ್ಯೂಟಿಫುಲ್ ಆಗಿದೆ. ಇದು 3 ಫ್ಲೋರ್ ದೇವಸ್ಥಾನ. ಇದು ತುಂಬಾ ಅದ್ಧೂರಿಯಾಗಿದೆ, ಎಕ್ಸಲೆಂಟ್ ಆಗಿದೆ ಈ ದೇವಸ್ಥಾನ ಅಂತೂ. ಇಶಾ ತರಾನೇ ಇರುತ್ತೆ. ಈ ದೇವಸ್ಥಾನ ಅಂತೂ ತುಂಬಾ ಬ್ಯೂಟಿಫುಲ್ ಆಗಿದೆ. ಡೋಂಟ್ ಮಿಸ್ ಇಟ್. ಇದನ್ನ ನೀವು ತಪ್ಪದೆ ಈ ದೇವಸ್ಥಾನವನ್ನು ವಿಸಿಟ್ ಮಾಡಿ. ಇಲ್ಲಿ ಅನ್ನಪ್ರಸಾದನೂ ಸಿಗುತ್ತೆ ಈ ದೇವಸ್ಥಾನದಲ್ಲೇ. ಎಕ್ಸಲೆಂಟ್ ಫೋಟೋ ಶೂಟಿಂಗ್ ಎಲ್ಲ ಮಾಡ್ಕೋಬಹುದು ಇಲ್ಲಿ. ಶಿವಂದಂತೂ ಸಿಕ್ಕಾಪಟ್ಟೆ ಬ್ಯೂಟಿಫುಲ್ ಆಗಿ ಶಿವ ಪಾರ್ವತಿದು ಫುಲ್ ಸೆಲ್ಫಿ ಈ ಜಾಗದಲ್ಲಂತೂ. ನಾಗ ಅಂಗಾಳ ಪರಮೇಶ್ವರಿ ದೇವಸ್ಥಾನ. ಇದು ವಿಲ್ಲುಪುರಂ ಡಿಸ್ಟಿಕ್, ದಿಂಡಗಲ್ ತಾಲೂಕು.
ಇದು ವಿಳುಪುರಂ ಜಿಲ್ಲಾ, ಓಕೆ ದಿಂಡಿವನಂ ತಾಲೂಕು, ಓಕೆ ತೆಂಕಸ್ಯ ಓಕೆ ಅಲ್ಲಿನ ಹಾ ನಾಗ ಅಂಗಾಳ ಪರಮೇಶ್ವರಿ ಓಕೆ ಮಂದಿರ್. ಅತಿ ಶೀಘ್ರದಲ್ಲಿ ಕುಂಭಾಭಿಷೇಕವನ್ನು ಮಾಡ್ತಾ ಇದ್ದಾರೆ. ಇಲ್ಲಿ ಹೊಸದಾಗಿ ಗೋಪುರ ಎಲ್ಲ ಕಟ್ಟಿದ್ದಾರೆ. ಇನ್ನ ತುಂಬಾ ಕೆಲಸ ನಡೀತಾ ಇದೆ. ಹೊಸದಾಗಿ ಮತ್ತೆ ಕ್ರಿಯೇಟ್ ಮಾಡ್ತಿದ್ದಾರೆ. ಇಲ್ಲಿ ಮದುವೆ ಮಾಡ್ಬೋದು, ಸ್ಟೇ ಆಗಕ್ಕೆ ರೂಮ್ಸ್ ಎಲ್ಲ ಇದೆ, ಹಾಸ್ಪಿಟಲ್ಸ್ ಇದೆ. ಇವ್ರದ್ದು ತುಂಬಾ ಜಾಗ ಇದೆ. ಇಲ್ಲಿ ಪಾರ್ಕಿಂಗಿಗೆ ಏನು ತೊಂದರೆ ಇಲ್ಲ. ತುಂಬಾ ಬ್ಯೂಟಿಫುಲ್ ಆಗಿದೆ. ಇದೆಲ್ಲ ಕುಂಭಾಭಿಷೇಕಂ ಟೈಮ್ಗೆಲ್ಲಾನು ಫುಲ್ಲು ರೀ ಪೇಂಟಿಂಗ್ ಎಲ್ಲ ಆಗುತ್ತೆ. ಅವಾಗ ನೋಡ್ಲಿಕ್ಕೆ ತುಂಬಾ ಅದ್ಭುತವಾಗಿರುತ್ತೆ. ನೀವು ಈ ಕಡೆ ತಮಿಳ್ನಾಡಿಗೆ ನೀವು ಓಂ ಶಕ್ತಿ ದೇವಸ್ಥಾನಕ್ಕೆ ಬಂದಾಗ ಈ ಊರನ್ನ ಖಂಡಿತವಾಗ್ಲೂ ಭೇಟಿ ಮಾಡಿ. ಬೆಂಗಳೂರಿಂದ ಕೇವಲ 265 ಕಿಲೋಮೀಟರ್ ಮಾತ್ರನೇ ಇದೆ ಈ ಊರು. ಇಲ್ಲಿ ಊಟದ ವ್ಯವಸ್ಥೆನೂ ಇರುತ್ತೆ ಎವ್ರಿ ಡೇ. ಬನ್ನಿ ಒಂದು ರೌಂಡ್ ಹಾಕೊಂಡ್ ಬರೋಣ ಈ ದೇವಸ್ಥಾನವನ್ನ. ಈ ದೇವಸ್ಥಾನಕ್ಕೆ ಬರೋಕೆ ಮುಂಚೆ ನೀವು ಈ ಕಾಂಟ್ಯಾಕ್ಟ್ ನಂಬರ್ನ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ. ನಿಮಗೆ ಊಟದ ವ್ಯವಸ್ಥೆ ಆಗಲಿ, ಪೂಜೆ ಸಮಾಚಾರ ಆಗಲಿ ಇರುತ್ತೆ. ಇಲ್ಲಿ ನಮ್ಮ ಜೊತೆ ಸರ್ ಇದ್ದಾರೆ, ಬನ್ನಿ. ನಮಸ್ಕಾರ ಸರ್. ಈ ಊರ ಹೆಸರು ಹೇಳಿ ಸರ್. ಈ ವಿಳುಪುರಂ ಜಿಲ್ಲಾ, ಓಕೆ ದಿಂಡಿವನಂ ತಾಲೂಕು, ಓಕೆ ತೆಂಕಸ್ಯ ಓಕೆ ಅಲ್ಲಿನ ಸರ್. ನಿಮ್ಮ ಹೆಸರು ಸರ್? ನಮ್ಮ ಹೆಸರು ಎಸ್ ಕಾಳಿದಾಸ್. ಸ್ವಾಮಿ ಅವ್ರ ಹೆಸರು? ಸ್ವಾಮಿಯವರ ಹೆಸರು ಎ ರಾಮ್ಕುಮಾರ್ ಅಡಿಗಳಾರ್. ಓಕೆ. ಈ ದೇವಸ್ಥಾನದ ವಿಶೇಷಗಳೇನು? ದೇವಸ್ಥಾನದ ಹೆಸರು ಒಂದು ಅರುಣಮಿಷ್ಟಿ, ನಾಗ ಅಂಗಾಳ ಪರಮೇಶ್ವರಿ ಓಕೆ ಮಂದಿರ್, ಹಾ ಮತ್ತೆ ನಾಗ ಕಾಳಿ ಓಕೆ ದೇವಸ್ಥಾನ, ಮತ್ತೆ ಇಲ್ಲಿ ಪೆರುಮಲ್ ದೇವಸ್ಥಾನ ಐತೆ. ಓಕೆ. ಮತ್ತೆ ಅಲ್ಲಿ ಆಂಜನೇಯ ಗುಡಿ ಆಯ್ತು, ಹಾ ಹಾ 108 ಗಣಪತಿ ಆಯ್ತು. ಹೌದು, ನೋಡಿದ್ವಿ. ಓಕೆ. ಮತ್ತೆ ಈ ತಿಂಗಳ ಅಮಾವಾಸ್ಯೆಗೆ ಸಿರಪು ಪೂಜೆ ಮಾಡ್ತಾರೆ. ಓಕೆ. ಏನ್ ಟೈಮ್ ಅಲ್ಲಿ ಅಮಾವಾಸ್ಯೆ? ಅಮಾವಾಸ್ಯೆನೆ ಎವ್ರಿ ತಿಂಗಳು ಅಮಾವಾಸ್ಯೆಗೆ ಪೂಜೆ ಮಾಡ್ತಾರೆ. ಓಕೆ. ಮತ್ತೆ ಇಯರ್ಲಿ ವರ್ಷ ಓಕೆ ಮಯಾಣ ಕೊಲೆ ಮಾಡ್ತಾರೆ. ಓಕೆ. ಆಡಿ ಅಮಾವಾಸ್ಯೆ ತೀಮಿ ಇರ್ತಾರೆ, ಓಕೆ ಪೂಜೆ ಮಾಡ್ತಾರೆ. ಓಕೆ. ಮತ್ತೆ ಚತುರ್ಥಿ ಪೂಜೆ ಮಾಡ್ತಾರೆ. ಚಂದ್ರ ಚತುರ್ಥಿ ಪೂಜೆ 108 ಗಣಪತಿ ಚಂದ್ರ ಚತುರ್ಥಿ ಪೂಜೆ ಮಾಡ್ತಾರೆ. ವಿಶೇಷ ಸ್ವಯಂಭೂ ಸೇನೆ ನಾಗರ ದೇವರಿದ್ದಾರೆ. ನಾಗರ ದೇವರಿದ್ದಾರೆ. ಯಾರಿಗೆ ಏನ್ ಬೇಕು ಇಲ್ಲಿ ಬಂದು ದೇವಸ್ಥಾನ ಬಂದು ಹೋಗಿದ್ರ ಎಲ್ಲ ಕರೆಕ್ಟ್ ನಡೆಯುತ್ತೆ. ಓಕೆ. ಮತ್ತೆ ಇಲ್ಲಿ ಊಟದ ವ್ಯವಸ್ಥೆನೂ ಇದೆಯಾ? ಇಲ್ಲಿ ಊಟ ಫ್ರೀ ಕೊಡ್ತಾ ಇದೆ. ಹೌದಾ? ಅದು ರೆಗ್ಯುಲರ್ ಆಗಿ ನಡೀತಾ ಇದೆಯಾ? ಊಟ ಡೈಲಿ ಊಟ. ಮತ್ತೆ ನಮ್ಗೆ ಚೌತ್ರಿ ಕಟ್ಟಿದ್ದಾರೆ ಇವಾಗ. ನೆಕ್ಸ್ಟ್ ವರ್ಷ ಚೌತ್ರಿ ಓಪನ್ ಮಾಡ್ತಾರೆ. ಓಪನ್ ಮಾಡ್ತಾರೆ ಎಲ್ಲಾ ಸತ್ತಿ ಮಾರ್ಗ ಇಲ್ಲಿ ಊಟ ಕೊಡ್ತಾರೆ. ನಮ್ಗೆ ಇಲ್ಲಿ ಮಧು ಮಾಡೇ ಪೆರುಮಾಳ್ ದೇವಸ್ಥಾನ ಆಯ್ತು, ಆಂಜನೇಯ ಗುಡಿ ಆಯ್ತು, ಇಲ್ಲಿ ಮಧು ಮಾಡ್ತಾರೆ, ಇಲ್ಲಿ ರಿಸೆಪ್ಷನ್ ಮಾಡ್ತಾರೆ. ಮತ್ತೆ ಬೇರೆ ಯಾರಿಗೂ ರೂಮ್ ಬೇಕಾದ್ರೂ ಸಪರೇಟ್ ರೂಮ್ ರೆಡಿ ಮಾಡ್ತಾರೆ. ರೂಮ್ಸ್ ಇಲ್ಲಿ ಅರೇಂಜ್ ಮಾಡ್ತಾ ಇದ್ರಾ? ಇವೆಲ್ಲ ಅವೇ ನಾವು ರೂಮೇ ಮಾಡ್ತಾರೆ. ಓಕೆ ಓಕೆ. ಇಲ್ಲಿ ನಮ್ ದೇವರು ನಮ್ಮ ಅಡಿಗಳಾರ್ದು AR ಮೆಡಿಕಲ್ ಕಾಲೇಜ್ ಆಯ್ತು. ಎಲ್ಲಿ? ಇಲ್ಲಿಂದ ಒಂದು 500 ಕಿಲೋಮೀಟರ್ ಡಿಸ್ಟೆನ್ಸ್. 500 ಮೀಟರ್ಸ್? ಮೀಟರ್ಸ್. ಓಕೆ. ಡಿಸ್ಟೆನ್ಸ್ ನಾಗೆ JR ಮೆಡಿಕಲ್ ಕಾಲೇಜ್ ಆಯ್ತು. ಓಕೆ. ನಮ್ಮ ಶಕ್ತಿಗಳಿಗೆ ಏನ್ ಪ್ರಾಬ್ಲಮ್ ಆಯ್ತಾ ಕರ್ಕೊಂಡು ಎಲ್ಲ ಟ್ರೀಟ್ಮೆಂಟ್ಸ್ ಎಲ್ಲ ಸಿಗುತ್ತೆ, ಮಾಡ್ತಾರೆ, ಎಲ್ಲ ಫ್ರೀ ಮಾಡ್ತಾರೆ. ಓಕೆ ಓಕೆ. ಥ್ಯಾಂಕ್ ಯು ಸರ್. 4 ತಿಂಗಳಲ್ಲೇ ಇಲ್ಲಿ ಕುಂಭಾಭಿಷೇಕ ಮಾಡ್ತಾರೆ. ಪೂಜೆಯಲ್ಲಿ ಭಾಗವಹಿಸಬೇಕು. ಓಕೆ, ಥ್ಯಾಂಕ್ ಯು. ಈ ದೇವಸ್ಥಾನದ ಫುಲ್ ಡೀಟೇಲ್ಸ್ ಎಲ್ಲ ಇದರಲ್ಲಿದೆ. ಇದು ಇಂಗ್ಲೀಷಲ್ಲೇ ಇದೆ.
ನೀವು ಕಾಂಟ್ಯಾಕ್ಟ್ ಮಾಡಿ ಮಾತಾಡಿಸಿ. ಏನಾದರೂ ಡೌಟ್ ಬಂದರೆ ನಿಮಗೆ ಎಲ್ಲ ಸಮಾಚಾರ ಕೊಡ್ತಾರೆ, ನೀಟಾಗಿ ತಿಳಿಸ್ತಾರೆ. ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದರೆ ನೋಡಿ, ಹಾಗೆ ಹೋಗಬೇಡಿ, ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಟಾಟಾ, ಬೈ ಬೈ, ಸಿ ಯು ನೆಕ್ಸ್ಟ್ ವಿಡಿಯೋಲಿ ಸಿಗೋಣ. ನಾನು ನಿಮ್ಮ ಶಿವಕುಮಾರ್.